ಸೊ ಆ ಅನ್ಕಂಡೀಷನಲ್ ಲವ್ ನಾವೆಲ್ಲೋ ನಮ್ಮ ಪ್ರೀತಿಯಲ್ಲೂ ಹುಡ್ಕೋದಕ್ಕೆ ಹೋಗ್ತೀವಿ. ನಿಮಗೆ ಇದೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆ್ಯಂಡ್ ನನಗೆ ನೋಡ್ತಿರೋ ಹಂಗೆ ಇಲ್ಲ ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ತಿರೋ ಹಂಗೆ ಒನ್ ಹ್ಯಾವ್ ರಿಯಲೈಸಸ್ ಯು ಕ್ಯಾನ್ ಸಿ ಅ ಮ್ಯಾನ್ಸ್ ಬೆಸ್ಟ್ ವರ್ಷನ್ ವೆನ್ ಹಿ ಬಿಕಮ್ಸ್ ಅ ಫಾದರ್. ಅವ್ರ ತಂದೆ ಆದಮೇಲೆ ನಾವು ಬೆಸ್ಟ್ ವರ್ಷನ್ ಕಾಣಿಸೋದಂತೆ. ಎಸ್ಪೆಷಲಿ ಹೆಣ್ಮಕ್ಳು ಆಗ್ಬಿಟ್ರು ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಬೆಸ್ಟ್ ವರ್ಷನ್ ಅಂತ. ಸೊ ನನ್ನ ತಂದೆ ಥರ ಹುಡುಗ ಸಿಗಬೇಕು ಅನ್ನೋ ನನಗೆ, ಬಿಕಾಸ್ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದೆ ನಾನು, ಅವ್ರು ತಡ್ಕೊಳ್ಳೋರೆಲ್ಲನೂ. ಆ್ಯಂಡ್ ತುಂಬ ಪ್ಯಾಂಪರ್ಡ್ ಪ್ರಿನ್ಸಸ್ ಥರ ಬೆಳೆಸಿದೆ ನಾನು, ರಾಜ್ಕುಮಾರಿ. ಈಗಲೂ ಹಾಗೆ ನನ್ನ ಮನೆ ನಾನು ನೋಡ್ಕೊಳ್ಳೋದು. ಸೊ ಅದೊಂದಿದೆ ನನಗೆ. ಅಂದರೆ ಲೈಕ್ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಫಸ್ಟ್ ಜನ್ರೇಷನ್ ಹೂಸ್ ವರ್ಕಿಂಗ್ ಆರ್? ನನ್ನ ಫ್ಯಾಮಿಲಿನಲ್ಲಿ ಈ ಥರ ವರ್ಕ್ ಮಾಡಿರೋದನ್ನೇ ನಾನು ಒಬ್ಳೆ. ಸೊ ಆಫ್ಟರ್ ಯು ಕಮಿಂಗ್ ಎನಿಬಡಿ ನಿಮ್ಮ ಫ್ಯಾಮಿಲಿಯಲ್ಲಿ? ಐಮ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಆಲ್ಸೋ. ಅಪ್ಪ ಅಂತ ಹೇಳ್ತೀರಿ, ಎನಿ ಬ್ಯೂಟಿಫುಲ್ ಮೆಮೊರೀಸ್ ವಿತ್ ಹಿಮ್? ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಇಸ್ ಅ ಬ್ಯೂಟಿಫುಲ್ ಮೆಮೊರಿ. ಓಕೆ, ಇನ್ ಕೇಸ್ ನೀವು ಮದುವೆ ಆದ್ಮೇಲೆ ನೀವು ಮದುವೆ ಆಗುವಂತ ಹುಡುಗ ಹೇಳ್ತೇನೆ ಸೀರಿಯಲ್ ಮಾಡ್ಬೇಡ ಅಂತ, ಅವ್ರೇನು ಹೇಳೋದು, ನಂದೇ ಪ್ಲಾನ್ಸ್ ಇದೆ ಹೌಸ್ ವೈಫ್ ಆಗೋಣ ಸಾಕು ಅಂತನಾ? ಮುಕ್ತಾಯ ಅಂತಲ್ಲ, ಐ ಸ್ಟಾರ್ಟೆಡ್ ಮೈ ಜರ್ನಿ ಅಟ್ ಅ ವೆರಿ ಯಂಗ್ ಏಜ್ ಅಲ್ಲ. ಸೊ ನಾನು ಕಾಲೇಜ್ ಲೈಫ್ ತುಂಬ ಕಮ್ಮಿ ಎಂಜಾಯ್ ಮಾಡಿದೆ, ಸ್ಕೂಲ್ ಲೈಫು ತುಂಬ ಕಮ್ಮಿ ಎಂಜಾಯ್ ಮಾಡಿರೋದು. ಸೊ ಅಟ್ಲೀಸ್ಟ್ ಮದುವೆ ಆದಮೇಲೆ ಐ ಹ್ಯಾವ್ ದಿಸ್ ಡ್ರೀಮ್. ಎಲ್ಲ ಹುಡುಗಿರ್ತಾರ, ನನಗೂ ಒಂದು ಡ್ರೀಮ್ ಇದೆ. ಚಿಕ್ಕ ವಯಸ್ಸಿಂದ ನಾನು, ನನ್ನ ಗಂಡ, ಅತ್ತೆ ಮಾವ, ನಮ್ಮದೇ ಒಂದು ಮನೆ, ಮಕ್ಕಳು, ನಾಯಿ. ಸೊ ಐ ಹ್ಯಾವ್ ದಿಸ್ ಡ್ರೀಮ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಎಲ್ಲಾದ್ರೂ ದೂರ ಬೆಟ್ಟದ ನದಿಗಳ ತೀರ ಮಧ್ಯೆ ಬದುಕಬೇಕು ಆ ಥರ ಇನ್ನೂ ನೆಮ್ಮದಿಯಾ ಬೇಡವೇ ಬೇಡ. ಸಿಟಿ ಲೈಫಿಂದ ಹೊರಗಡೆ ದೂರ ಎಲ್ಲ ಕಾಡು ಮಧ್ಯೆ ಮನೆ ಮಾಡಿಕೊಂಡ್ರೂ ನಡೆಯುತ್ತೆ. ಬಟ್ ಐ ಹ್ಯಾವ್ ದಟ್ ಥಿಂಗ್. ಎಲ್ಲ ಹುಡುಗಿರ್ತಾರ, ನಾನು, ನನ್ನ ಗಂಡ, ನಮ್ದೊಂದು ಮನೆ, ನಾಯಿ, ಆಮೇಲೆ ಅತ್ತೆ ಮಾವ, ಇಷ್ಟು ನಮ್ದೊಂದು ಫ್ಯಾಮಿಲಿ. ಸೊ ನೀವು ನಿಮ್ಮ ಕೆರಿಯರ್ನು ಕ್ವಿಟ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ನಂಗೆ ಮದುವೆ ಆದ್ಮೇಲೆ ಹೌಸ್ ವೈಫ್ ಆಗ್ಬೇಕಂತ ತುಂಬ ಆಸೆ ಇದೆ. ಆರಾಮಾಗಿ ಗಂಡನ ಜೊತೆ, ಅತ್ತೆ ಜೊತೆ, ಮಕ್ಕಳ ಜೊತೆ ಅಡುಗೆ ಮಾಡ್ಕೊಂಡು ಅಡುಗೆ ಮಾಡ್ತೀರಾ? ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಓಕೆ, ವೆರಿ ಗುಡ್ ಕುಕ್. ಓಕೆ, ಲೈಕ್ ಲೈಫ್, ಲವ್ ಆ್ಯಂಡ್ ಫ್ಯಾಮಿಲಿ ಏನೇ ಬಂದು ಸ್ಯಾಕ್ರಿಫೈಸಸ್ ನೆಸೆಸರಿನಾ? ಸ್ಯಾಕ್ರಿಫೈಸ್ ಮಾಡಲೇಬೇಕು, ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ದಟ್ ಈಸ್ ಹೌ ಯು ಲೀಡ್ ಯುವರ್ ಲೈಫ್. ಇದು ಹಿಂಗೆ ಇರಬೇಕು, ಇದೇ ಥರನೇ ಇರಬೇಕು ಅಂದರೆ ಅದಾಗಲ್ಲ. ಕಾಂಪ್ರಮೈಸ್, ಸಿ ಲೈಫಲ್ಲಿ ಕಾಂಪ್ರಮೈಸಸ್ ಇರಬೇಕು, ಬಟ್ ಕಾಂಪ್ರಮೈಸಲ್ಲಿ ಲೈಫ್ ಆಗಬಾರ್ದು. ಇಟ್ಸ್ ಅ ವೆರಿ ಥಿನ್ ಥಿಂಗ್ ಅಷ್ಟೇ. ಲೈಫ್ ಪೂರ್ತಿ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದನ್ನ ಲೈಫ್ ಅನ್ನೋದು. ಲೈಫಲ್ಲಿ ಕೆಲವೊಂದು ಕಾಂಪ್ರಮೈಸಸ್ ಇಸ್ ನೆಸೆಸರಿ. ಡೂ ಇಟ್, ತಪ್ಪೇನಿಲ್ಲ. ಯು ಹ್ಯಾವ್ ಟು ಡೂ ಇಟ್. ಈಗ ಲೈಕ್ ಅಪ್ಪ ಅಮ್ಮ ಅವ್ರ ಜೊತೆ ಜೀವನ ಮಾಡ್ತಿರ್ತೀನಿ, ಯಾರೋ ಮೂರನೇ ವ್ಯಕ್ತಿ ಬರ್ತಾರೆ, ಅವ್ರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾ? ಅಂದರೆ ಇಟ್ ಈಸ್ ವರ್ತ್ ಇಟ್ ಅಂದರೆ ಡೂ ಇಟ್. ಡೆಫ್ ನಾಟ್ ಡೋಂಟ್ ಡೂ ಇಟ್. ಆ ಮನುಷ್ಯ ವರ್ತಾ ಇಲ್ಲ ನೀವೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಎಲ್ಲರೂ ಎದುರಾಕೊಂಡು ಸ್ಯಾಕ್ರಿಫೈಸ್ ಮಾಡಿದ್ರೆ ಇಸ್ ಇಟ್ ವರ್ತ್ ಇಟ್? ಡೂ ಇಟ್, ಇಲ್ಲ ಡೋಂಟ್ ಡೂ ಇಟ್. ಅದನ್ನೇ ಹೇಳ್ತಿರೋದು, ಸ್ಟ್ಯಾಂಡ್ ತೊಗೊಳಕ್ಕೆ ಯಾಕೆ ಆಗಲ್ಲ? ಯಾರು ಇವಾಗ ಅಪ್ಪ ಅಮ್ಮನೂ ಮೇ ಬಿ ಸ್ಟಾರ್ಟಿಂಗ್ ಅಗೇನ್ಸ್ಟ್ ಇರ್ತಾರೆ, ಬಟ್ ಯಾಕೆ ಒಪ್ಸೋಕ್ಕಾಗಲ್ಲ? ಒಪ್ಪಿಸ್ಬೋದಲ್ವಾ? ಹೇಳೋ ರೀತಿನೂ ಇರುತ್ತೆ, ಮಾತಾಡೋ ರೀತಿನೂ ಇರುತ್ತೆ, ಕಮ್ಯುನಿಕೇಟ್ ಮಾಡೋ ರೀತಿನೂ ಇರುತ್ತೆ. ಟೇಕ್ ಅ ಸ್ಟ್ಯಾಂಡ್ ತೊಗೊಳೋದು ಕಲಿಬೇಕು. ಈಗಿನವ್ರು ತುಂಬ ಹೆದರ್ಕೊಂತಾರೆ ಎಲ್ಲದಕ್ಕೂ. ಟೇಕ್ ಅ ಸ್ಟ್ಯಾಂಡ್, ಧೈರ್ಯ ಮಾಡಿ ನಿಂತ್ರೆ ಏನು ಬೇಕಾದರೂ. ಲವ್ ಮ್ಯಾರೇಜ್ ಆಗ್ಬಿಟ್ರೆ ಆಮೇಲೆ ಏನಾರು ನಾವೇ ಅನ್ಭವಿಸ್ಬೇಕು ಅಂತ. ಹೌದು, ಬಟ್ ಅರೇಂಜ್ ಮ್ಯಾರೇಜ್ ಆದರೆ ಎಲ್ಲ ಅಪ್ಪ ಅಮ್ಮನ ಮೇಲೆ ಹಾಕೋದಲ್ವಾ? ಹಾಗೇನಿಲ್ಲ, ನೀವು ಯಾವ ಮ್ಯಾರೇಜ್ ಆದ್ರೂ ಜಸ್ಟ್ ಬಿ ವೆರಿ ಕ್ಲಿಯರ್. ಸ್ಟಾರ್ಟಿಂಗಿಂದನೇ ಕ್ಲಿಯರ್ ಇದ್ಬಿಡ್ಬೇಕು. ಸಿ, ನಾನು ಹಿಂಗಿರೋದು, ಯಾರೂ ಪರ್ಫೆಕ್ಟ್ ಅಲ್ಲ, ಟ್ರಸ್ಟ್ ಮೀ, ಯಾರೂ ಪರ್ಫೆಕ್ಟ್ ಅಲ್ಲ. ನಾನು ಪರ್ಫೆಕ್ಟ್ ಅಲ್ಲ, ನನ್ನ ಮದುವೆ ಆಗೋ ಹುಡುಗನಿರ್ಬೋದು, ನೀವು ಎಲ್ಲರಿಗೂ ಏನಾದರೂ ಒಂದು ಫ್ಲಾಸ್ ಇದ್ದೇ ಇರುತ್ತೆ. ಸೊ ಯಾರೂ ಪರ್ಫೆಕ್ಟ್ ಅಲ್ಲ, ಬಟ್ ಆ ಇಂಪರ್ಫೆಕ್ಷನ್ಸ್ ಜೊತೆ ಬದುಕೋದನ್ನ ಕಲಿಬೇಕು. ದಟ್ ಈಸ್ ವಾಟ್ ಮೇಕ್ಸ್ ಎ ರಿಲೇಷನ್ಶಿಪ್ ಆರ್ ಅ ಫ್ಯಾಮಿಲಿ. ಅದು ಇವಾಗ ನಾವು ಚಿಕ್ಕ ವಯಸ್ಸಿಂದ ಅಡ್ಜಸ್ಟ್ ಮಾಡ್ಕೊಳ್ತೀವಲ್ಲ, ಸೊ ಮದುವೆ ಆದಮೇಲೂ ಅಷ್ಟೇ. ಆ್ಯಂಡ್ ಈ ಅತ್ತೆ ಮಾವ ಇರಬಾರ್ದು, ಅವ್ರನ್ನ ದೂರ ಮಾಡೋದು, ಆಲ್ ದಟ್ ಈಸ್ ನಾಟ್ ನೆಸೆಸರಿ. ದಟ್ ಈಸ್ ವೆರಿ ರಾಂಗ್ ಥಿಂಗ್. ಐ ಡೋಂಟ್ ನೋ, ದೊಡ್ಡವ್ರು ಇರಬೇಕು ಮನೆಯಲ್ಲಿ, ಬಿಕಾಸ್ ಏನೇ ಪ್ರಾಬ್ಲಮ್ ಆದರೂ ಗೈಡ್ ಮಾಡೋಕ್ಕೆ ದೊಡ್ಡವ್ರು ಇರ್ತಾರೆ ಆ್ಯಂಡ್ ದೊಡ್ಡವ್ರು ಇರಬೇಕು. ದಟ್ ಈಸ್ ವೈ ಮುಂಚೆಯಿಂದನೂ ಅದು ನಡ್ಕೊಂಡು ಬಂದಿದೆ. ನಾವು ಲೈಕ್ ಏನೋ ಇಂಡಿಪೆಂಡೆಂಟ್ ಆಗಿರಬೇಕಿಲ್ಲ, ಫೆಮಿನಿಸಮ್ ಅನ್ನೋ ಫ್ಯಾಕ್ಟು ಎಲ್ಲ ಯಾರೋ ಏನೋ. ಫೆಮಿನಿಸಮ್ ಇಸ್ ಅ ಗುಡ್ ಥಿಂಗ್, ಐ ಸಪೋರ್ಟ್ ಇಟ್, ಬಟ್ ಯಾವುದಕ್ಕಿರಬೇಕು ಅದಕ್ಕಿರಬೇಕು. ನಾಟ್ ಫಾರ್ ಎವ್ರಿಥಿಂಗ್ ಆ್ಯಡಪ್ ಮಾಡ್ಕೊಳ್ಳೋದಲ್ಲ, ಎಲ್ಲ ವಿಷಯಕ್ಕೂ ಆ್ಯಡಪ್ ಮಾಡ್ಕೊಳ್ಳೋದಲ್ಲ. ಸೊ ದೊಡ್ಡವ್ರು ಇರಬೇಕು ಮನೆಯಲ್ಲಿ. ಸೊ ಸುಕೃತ ಅವ್ರಿಗೆ ಒಂದು ಒಳ್ಳೆ ತುಂಬು ಕುಟುಂಬದ ಸೊಸೆ ಆಗಿ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ತುಂಬ ಆಸೆ, ಚಿಕ್ಕ ವಯಸ್ಸಿಂದ ತುಂಬ ಆಸೆ. ಬಿಕಾಸ್ ನಾನು ಫ್ಯಾಮಿಲಿಯಿಂದ ನಾವು ತುಂಬ ರಿಲೇಟಿವ್ಸಿಂದ ತುಂಬ ದೂರ, ತಂದೆ ತೀರೋದ್ಮೇಲೆ ಫ್ಯಾಮಿಲಿನೆಲ್ಲ ತುಂಬ ದೂರ. ಸೊ ಆ ಪ್ರೀತಿನ ಮಿಸ್ ಮಾಡ್ಕೊಳೋದೀನಿ. ಅಣ್ಣಂದಿರೋದು. ಯಾರು ತೀರೋದು? ನನ್ನ ತಂದೆ ತೀರೋದ್ಮೇಲೆ.
ಅವ್ರು ತುಂಬ ಚಿಕ್ಕ ಏಜ್ಗೆನೆ ಹಿ ಪಾಸ್ಡ್ ಅವೇ. ಸೊ ಟೆಲ್ಲಿಂಗ್ ಅಂದರೆ ಏನೋ ಹುಷಾರಿಲ್ಲ ನೋಡ್ಕೋತಿದ್ರು ಅಂತ. ಅದು ತುಂಬ ಲೈಕ್ ವೆನ್ ಐ ವಾಸ್ 5-6 years ಆವಾಗಲೇ ಹಿ ಪಾಸ್ಡ್ ಅವೇ. ಓಕೆ. ಸೊ ಹಿ ವಾಸ್ ಬೆಡ್ ರಿಡನ್ ಹೇಳೋದಲ್ಲ 4 ವರ್ಷ. ಸೊ ಅವಾಗಿಂದ ರಿಲೇಟಿವ್ಸಿಂದ ಎಲ್ಲ ದೂರ. ಸೊ ನಂಗೆ ಆ ಫ್ಯಾಮಿಲಿ ರಿಲೇಟಿವ್ಸ್ ಲವ್ ತುಂಬ ಕಮ್ಮಿ ನೋಡಿರೋದು. ಸೊ ಐ ಗೆಸ್ ಅಟ್ಲೀಸ್ಟ್ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಆದರೂ ನೋಡೋಣ ಅಂತ. ಏನು ಎಕ್ಸ್ಪೆಕ್ಟೇಷನ್ಸ್, ಏನು ಕ್ವಾಲಿಟೀಸ್ ಬೇಕು ಅಂತ? ನಿಯತ್ತಾಗದು ಬಿಟ್ರೆ ಸಾಕು, ಏನೂ ಇಲ್ಲ ಬೇಕಾದ್ರೆ ನನ್ನ ಗುಡಿಸ್ಲಲ್ಲಿ 3 ಹೊತ್ತು ಗಂಜಿ ಕೊಟ್ಟರು ಪರವಾಗಿಲ್ಲ, ನಿಯತ್ತಾಗಿದ್ಬಿಡು ತಂದೆ ಅಂತಾನೆ ಕೇಳೋಣ. ಇಲ್ಲ, ನಿಯತ್ತಾಗಿರೋ ನೀವೇ ಸಾಕೋಗ್ಬಿಡ್ತೀರಾ? ನಾನೇ ಸಾಕ್ತೀನಿ, ನಂಗೆ ಏನು ಟೆನ್ಷನ್. ನಮ್ಮ ಮನೆಯಲ್ಲೇ ಮಾಡ್ಕೊಳಕ್ಕೂ ರೆಡಿ ಇದ್ದಾರೆ. ಬೇಕಾದ್ರೆ ನಾನು ದುಡಿತಿದ್ದೆ, ನಾನು ಬೇಕಾದ್ರೆ ಸಾಕ್ಬಿಡ್ತೀನಿ. ಬೇಕಾದ್ರೆ ಹೌಸ್ ವೈಫ್ ಆಗೋ ಕನ್ಸು ಬಿಟ್ಬಿಟ್ಟು ನಾನು ಸಾಕ್ಬಿಡು. ನಿಯತ್ತಾಗಿದ್ದಾನ ಸಾಕು, ನನಗೆ ನಿಯತ್ತಾಗಿದ್ದು ಬಿಡು ಅಷ್ಟೇ. ಈಗ ಈ ಫೀಲ್ಡಲ್ಲಿ ಇದ್ದೀರಲ್ಲ, ಲೈಕ್ ಯು ಗಾಟ್ ಎನಿ ಜೆನ್ಯೂನ್ ಲವ್ ಪ್ರಪೋಸಲ್ ಫ್ರಮ್ ಇನ್ಸ್ಟಾಗ್ರಾಮ್ ಆರ್ ಆನ್ ಸೋಷಿಯಲ್ ಮೀಡಿಯಾ ಅಥವಾ ಹುಡುಕೊಂಡು? ಐ ಡೋಂಟ್ ಎಂಟರ್ಟೈನ್ ಆಲ್ ದೋಸ್ ಥಿಂಗ್. ಅವ್ರು ಏನು ಗೊತ್ತಾ, ಎಲ್ಲೋ ಆನ್ ಸ್ಕ್ರೀನ್ ಏನೋ ನೋಡಿ ಇಷ್ಟಪಡ್ತಾರೆ, ಬಟ್ ನಾನು ಏನು ಅಂತ ಅವ್ರಿಗೆ ಒರಿಜಿನಲ್ ಆಗಿ ಗೊತ್ತಿರಲ್ಲ. ಬಿಕಾಸ್ ಅವ್ರು ಆಬ್ವಿಯಸ್ಲಿ ನಾನೆಲ್ಲೋ ಇರ್ತೀನಿ, ಎಲ್ಲೋ ನೋಡಿಬಿಡು ಬರೀ ಆನ್ ಸ್ಕ್ರೀನ್ ನೋಡಿ, ಸ್ಕ್ರೀನಲ್ಲಿ ನೋಡ್ಬಿಟ್ಟು ಜಜ್ಮೆಂಟ್ ಮೇಲೆ ಓಕೆ ಇವ್ರು ಹಿಂಗೇನೆ ನನಗೆ ಇಷ್ಟ ಆಗಿದ್ದಾರೆ, ಕ್ರಶ್ ಆಗಿರ್ಬೋದು ಅಷ್ಟೇ. ಬಟ್ ನಾನೇನು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ. ಸೊ ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾ ಲವ್ವೆಲ್ಲ ನಾನು ನಂಬೋದೇ ಇಲ್ಲ. ಅಲ್ಲ, ಅಲ್ಲಿ ಯಾರೋ ನೋಡಿ ನಿಜವಾಗ್ಲೂ ಇಷ್ಟ ಆಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂಥ ಪರಿಸ್ಥಿತಿಗಳು ಇಲ್ಲ? ಬಟ್ ಯು ವಿಲ್ ರಿಸೀವ್ ವೆರಿ ಗುಡ್ ಮೆಸೇಜಸ್ ಅನ್ಸುತ್ತಲ್ವಾ, ಕವನಗಳು? ನಂಗೆ ಖುಷಿ ಆಗೋದು ಆ ಥರ ಎಲ್ಲ ನೋಡಿದಾಗ. ಅದನ್ನೊಂದು 2-3 ಸಲ ನೋಡ್ತೀನಿ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಮನಸಲ್ಲೇ ಥ್ಯಾಂಕ್ ಯು ಹೇಳ್ಕೊಡ್ತೀನಿ. ಸಾಧ್ಯ ಆದರೆ ಥ್ಯಾಂಕ್ ಯುನೂ ಹೇಳ್ಬಿಡ್ತೀನಿ ಅವ್ರಿಗೆ ಮೆಸೇಜ್ ಮಾಡಿ. ಬಟ್ ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಐ ಡೋಂಟ್ ಲೈಕ್ ಪ್ಲೇಯಿಂಗ್ ವಿತ್ ಅದರ್ಸ್ ಫೀಲಿಂಗ್ಸ್. ಬಿಕಾಸ್ ಹರ್ಟ್ ಆದ್ರೆ ಹೆಂಗಾಗುತ್ತೆ ಸುಮ್ಮನೆ ನಾನು ಎಂಟರ್ಟೈನ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅವ್ರಿಗೆ ಆಮೇಲೆ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಬಂದುಬಿಟ್ರೆ ಸೊ ಅಲ್ಲಿ ಎಷ್ಟು ಅಷ್ಟೇ. ಓಕೆ. ಈಗ ಪ್ರೀತಿ ಅಂತ ಅಂದಮೇಲೆ ವಿ ಆಲ್ ವಾಂಟ್ ದಟ್ ಅನ್ಕಂಡೀಷ್ನಲ್ ಲವ್. ಅನ್ಕಂಡೀಷ್ನಲ್ ಲವ್ ಕೊಡೋಕ್ಕಾಗೋದು ಒಬ್ಬರೇ, ಅಪ್ಪ ಅಮ್ಮ. ಸೊ ಆ ಅನ್ಕಂಡೀಷ್ನಲ್ ಲವ್ ನಾವೆಲ್ಲೋ ನಮ್ಮ ಪ್ರೀತಿಯಲ್ಲೂ ಹುಡ್ಕೋದಕ್ಕೆ ಹೋಗ್ತೀವಿ. ನಿಮಗೆ ಇದೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನನಗೆ ನಾನು ಇಷ್ಟಪಡೋ ಹುಡುಗ ಆಲ್ಮೋಸ್ಟ್ ನನ್ನ ತಂದೆ ಥರ ಇರಬೇಕು ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಎಲ್ಲ ಹೆಣ್ಮಕ್ಳು ಆ ಫಸ್ಟ್ ಹೀರೋ. ಸೊ ಬಿಕಾಸ್ ಅವ್ರೇನು ಸೆಲ್ಫ್ಲೆಸ್ ಲವ್ ಅಂತಾರೆಲ್ಲ ಕೊಡೋದು ಅಪ್ಪಂದಿರನೇ. ಎನಿ ಮ್ಯಾನ್ ಅಂತಂದರೆ ಅಪ್ಪಂದಿರನೇ. ಆ್ಯಂಡ್ ನನಗೆ ನೋಡ್ತಿರೋ ಹಂಗೆ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿರೋ ಹಂಗೆ ಒನ್ ಹ್ಯಾವ್ ರಿಯಲೈಸ್ಡ್ ಯು ಕ್ಯಾನ್ ಸಿ ಅ ಮ್ಯಾನ್ಸ್ ಬೆಸ್ಟ್ ವರ್ಷನ್ ವೆನ್ ಹಿ ಬಿಕಮ್ಸ್ ಅ ಫಾದರ್. ಅವ್ರ ತಂದೆ ಆದಮೇಲೆ ನಾವು ಬೆಸ್ಟ್ ವರ್ಷನ್ ಕಾಣಿಸೋದಂತೆ. ಎಸ್ಪೆಷಲಿ ಹೆಣ್ಮಕ್ಳು ಆಗ್ಬಿಟ್ರು ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಬೆಸ್ಟ್ ವರ್ಷನ್ ಅಂತ. ಸೊ ನನ್ನ ತಂದೆ ಥರ ಹುಡುಗ ಸಿಗಬೇಕು ಅನ್ನೋ ನನಗೆ. ಬಿಕಾಸ್ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದೆ ನಾನು, ಅವ್ರು ತಡ್ಕೊಳ್ಳೋರೆಲ್ಲನೂ. ಆ್ಯಂಡ್ ತುಂಬ ಪ್ಯಾಂಪರ್ಡ್ ಪ್ರಿನ್ಸಸ್ ಥರ ಬೆಳೆಸಿದೆ ನಾನು, ರಾಜ್ಕುಮಾರ್. ಈಗಲೂ ಹಾಗೆ ನನ್ನ ಮನೆಯಲ್ಲಿ ನೋಡ್ಕೊಳ್ಳೋದು. ಸೊ ಅದೊಂದಿದೆ ನನಗೆ. ಅವ್ರಿಗೂ ನೀವು ಈ ಫೀಲ್ಡಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡೋದೆಲ್ಲ ಇಷ್ಟ ಆಯ್ತಾ ಮನೆಯಲ್ಲಿ? ದೇ ಆರ್ ಫೈನ್. ಅಂದರೆ ಲೈಕ್ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಫಸ್ಟ್ ಜನ್ರೇಷನ್ ಹೂಸ್ ವರ್ಕಿಂಗ್ ಆರ್? ನನ್ನ ಫ್ಯಾಮಿಲಿನಲ್ಲಿ ಈ ಥರ ವರ್ಕ್ ಮಾಡಿರೋದೇ ನಾನು ಒಬ್ಳೆ. ಯಾರು ಬ್ಯಾಕ್ಗ್ರೌಂಡ್ ಆ ಥರ ಯಾರು ಫಿಲ್ಮಿ ಬ್ಯಾಕ್ಗ್ರೌಂಡ್ ಯಾರು ಇಲ್ಲ. ಸೊ ಆಫ್ಟರ್ ಯು ಕಮಿಂಗ್ ಎನಿಬಡಿ ನಿಮ್ಮ ಫ್ಯಾಮಿಲಿಯಲ್ಲಿ? ನನ್ ಐಮ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಆಲ್ಸೋ. ಓಕೆ. ಸೊ ಯು ಆರ್ ಟಾಕಿಂಗ್ ಅಬೌಟ್ ಅನ್ಕಂಡೀಷ್ನಲ್ ಲವ್. ಇವತ್ತಿನ ಕಾಲದಲ್ಲಿ ಎಲ್ಲೋ ಪ್ರೀತಿಯಲ್ಲಿ ದಟ್ಸ್ ಹುಡುಗಿರ ಎಕ್ಸ್ಪೆಕ್ಟೇಷನ್ ಅದೇ, ವೇರ್ ಈವನ್ ಬಾಯ್ಸ್ ಎಕ್ಸ್ಪೆಕ್ಟ್ ದಟ್ ಅಲ್ವಾ, ಅನ್ಕಂಡೀಷ್ನಲ್ ಲವ್. ವಿ ಜಸ್ಟ್ ಸೆಟ್ ಅಪ್ ಆರ್ ಬೌಂಡ್ರೀಸ್, ಕಂಡೀಷನ್ ಹಾಕ್ತೀವಿ, ಹಿಂಗೆ ಇರಬೇಕು, ಇದೇ ರೀತಿ ನಡ್ಕೋಬೇಕು ಅಂತ. ಸಮ್ವೇರ್ ದಟ್ಸ್ ರೂಯಿನಿಂಗ್ ಅಂತ ಅನ್ಸುತ್ತಾ? ಬೌಂಡ್ರೀಸ್ ಯಾವಾಗ ಗೊತ್ತಾ ಹಾಕ್ಕೊಳ್ಳೋದು, ವೆನ್ ಯು ಗಿವ್ ಅಂಡ್ ಅದು ವಾಪಸ್ ಏನು ರೆಸಿಪ್ರಿಕೇಟ್ ಆಗದೆ ಹರ್ಟ್ ಆಗಿಬಿಡಿರ್ತಾರಲ್ಲ, ಆವಾಗ ಬೌಂಡ್ರೀಸ್ ಅನ್ನೋದು ಹಾಕೋಗ್ಬಿಡ್ತಾರೆ. ಲವ್ವಲ್ಲಿ ಕಂಡೀಷನ್ಸ್ ಇರಬಾರ್ದು, ಹಿಂಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಕಂಡೀಷನ್ಸ್ ಇರಬಾರ್ದು. ಸೆಲ್ಫ್ಲೆಸ್ ಆಗಿ ಲವ್ ಮಾಡಬೇಕು. ಅವ್ರ ಕಡೆಯಿಂದ ಏನಾದ್ರು ಬರುತ್ತೋ ಬಿಡುತ್ತೋ ನಮಗೇನು, ನಮ್ಮ ಪ್ರೀತಿ ನಮ್ಮದು. ಅದು ಅವ್ರ ಮೇಲೆ, ಅವ್ರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಆಪೋಸಿಟ್ ಪರ್ಸನ್ದು. ನಿಮ್ಮ ಪ್ರೀತಿ ನೀವು ಕೊಡಿ, ಅವ್ರಿಗೆ ಅದನ್ನು ರೆಸಿಪ್ರೊಕೇಟ್ ಮಾಡೋಕ್ಕಾಗಲ್ಲ ಅಂದರೆ ಬಿಟ್ಟುಬಿಡಿ ಅಷ್ಟೇ. ಅವ್ರಿಗೆ ಅವಶ್ಯಕತೆ ಇರುತ್ತೆ ಪ್ರೀತಿದು, ಕೊಟ್ರಿ ಅಷ್ಟೇ. ನಿಮ್ಮ ಪ್ರೀತಿ ನಿಮ್ಮದು. ಸೊ ಒನ್ ಹೂ ಗಿವ್ಸ್ ಟ್ರೂ ಲವ್ ರಿಗ್ರೆಟ್ ಇರಲ್ಲ ಅಲ್ವಾ ಅವರಿಗೆ? ಸೆಲ್ಫ್ಲೆಸ್ ಆಗಿ ಲವ್ ಮಾಡೋರಿಗೆ ಯಾವತ್ತೂ ರಿಗ್ರೆಟ್ ಇರಲ್ಲ. ಪ್ರಾಬಬಲಿ ಅವ್ರಿಗೆ ಬೇಕಾಗುತ್ತೇನೋ ಅಂದ್ಬಿಟ್ಟು ಅಲ್ಲಿ ಪ್ರೀತಿನ ಕೊಟ್ಬಿಡ್ತಾರೆ. ಅವ್ರು ಇಷ್ಟಪಡ್ತಾರೋ ಅಲ್ವಾ ನಮ್ಮನ್ನು, ಬಟ್ ನಮ್ಮ ಪ್ರೀತಿ ನಮ್ಮದು. ಏನಕ್ಕೆ ಅಷ್ಟೊಂದು ಕಂಡೀಷನ್ಸ್ ಹಾಕೊಂಡು ಇದು ಮಾಡಬೇಕು? ಅವ್ರು ನಮ್ಮ ಪ್ರೀತಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಅದು ಅವ್ರ ಲಾಸು. ನಾವು ಜೆನ್ಯೂನ್ ಆಗಿದ್ವಾ, ನಾವು ಜೆನ್ಯೂನ್ ಪ್ರೀತಿ ಕೊಟ್ವಾ ಅಷ್ಟೇ, ಅಲ್ಲಿ ನೀವು ಗೆದ್ರಿ. ಓಕೆ. ಈಗ ನಿಮಗೆ ಫಸ್ಟ್ ಟೈಮು ಕ್ರಶ್ ಆಗಿದೆ ಹೆಂಗೆ? ವಾಟ್ಸ್ ಕ್ರಶ್ ಅಕಾರ್ಡಿಂಗ್ ಟು ಯು? ಕ್ರಶ್ ಇಸ್ ಜಸ್ಟ್ ಎ ಅಟ್ರಾಕ್ಷನ್.
ಯಾ ಹುಡುಗ ಚೆನ್ನಾಗಿದ್ದಾನೆ ನೋಡು, ಹುಡುಗ ಹೈಟ್ ಹಂಗ. ಇಲ್ಲ ಸುಮ್ಮನೆ ಅದು ಏನೋ ರೀಸನ್ನೇ ಇರಲ್ಲ ಕ್ರಶ್ ಆಗಕ್ಕೆ ಆಗೋಗ್ಬಿಡುತ್ತೆ. ನನಗೆ ನನ್ನ ಫಸ್ಟ್ ಕ್ರಶ್ ಆಗೋದು ನನ್ನ ಕಾಲೇಜ್ ಲೆಕ್ಚರರ್ ಮೇಲೆ PU-ನಲ್ಲಿ. ಆಕೆ ಸರ್ ಅಂತಂದ್ರು, ನಾವು ಫಿಸಿಕ್ಸ್ ಲ್ಯಾಬಿಗೆ ಬರೋ. ಅವ್ರಿಗೆ ನೋಡ್ತಿದ್ರೆ ಅಂತೂ ಈ ವಿಡಿಯೋ ನೋಡಿದ್ರೆ ಅಂತೂ ಫುಲ್ ಖುಷಿ ಆಗುತ್ತೆ. ಅವ್ರಿಲ್ಲ, ಅವ್ರು ಬೇರೆ ಯಾವುದೋ ಬೇರೆ ಕಂಟ್ರಿನಲ್ಲಿ ಇದ್ದಾರೆ. ಸೊ ಆವಾಗ ತಾನೇ ಮೊಗ್ಗಿನ ಮನಸ್ಸು ಬೇರೆ ರಿಲೀಸ್ ಆಗಿತ್ತು. ಅಲ್ಲ, ಅವ್ರು ರಾಧಿಕಾ ಪಂಡಿತ್ ಅವರು ಮತ್ತೆ ಸೇಮ್ ಅದೇ ನಂದು ಸಿನಾರಿಯೋ. ನಾನೇ ಹೋಗಿ ಪೆನ್ ಕೊಡೋದು, ನಾನೇ ಹೋಗಿ ಬುಕ್ ಕೊಡೋದು, ಹಂಗೆ ನಡೀತಿತ್ತು. ನೋ he was single. I guess now he's married ಅನ್ಸುತ್ತೆ, ಬಟ್ ಬೇರೆ ಕಂಟ್ರಿನಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ. ಸಿಕ್ಕಿದ್ರು ಒಂದು 2-3 years ಬ್ಯಾಕ್ ಫೇಸ್ಬುಕ್ಕಲ್ಲಿ ಸಿಕ್ಕಿದ್ರು. ಹೇಳಿದೆ ಸರ್ ಹಾಯ್ ಸರ್, ನನ್ನ ಸ್ಟೂಡೆಂಟ್ ಅಂತ ಅಷ್ಟೇ ಮಾತಾಡಿದ್ದಿತ್ತು, ನೀನು ಮಾತಾಡಿದ. ಓ ಹಾಯ್ ಹವ್ ಯು ಮಾ ಅಂತಂದ್ರು ಅಷ್ಟೇ. ಆಮೇಲೆ ಮತ್ತೆಲ್ಲೋದ್ರೂ ಗೊತ್ತಿಲ್ಲ. ಸೊ ಸೇಮ್ ಮೊಗಿನ ಮನಸ್ಸು ಕಾಪಿ ಪೇಸ್ಟ್ ನಂದು. ನಾನೇ ಹೋಗ್ತಿದ್ದೆ, ಅವ್ರಿಗೆ ಗೊತ್ತಿತ್ತು, ಅದು ಎಂಟರ್ಟೈನ್ ಮಾಡ್ತಿರ್ಲಿಲ್ಲ, ಬಟ್ ಅವ್ರಿಗೆ ಗೊತ್ತಿತ್ತು ನಾನು ಹಿಂಗೆಲ್ಲ ಆಡ್ತೀನಿ ಅಂತ. ಸೊ ನಾನೇ ಬುಕ್ ಕೊಡಬೇಕು, ನಾನೇ ಇದು ಕೊಡಬೇಕು, ಎಲ್ಲನೂ ನನ್ನ ಕಡೆಯಿಂದಾನೇ ಆಗ್ಬೇಕು ಆ ಥರ. ನಾನು ಹೊಟ್ಟೆ ಕಿಚ್ಚು ಬೇರೆ ಯಾರಾದರೂ ನಾನು ಬಿಡ್ತಾನೆ ಇರಲಿಲ್ಲ ಅವ್ರ ಪಕ್ಕ ಯಾರಿಗೂ ಹೋಗೋಕ್ಕೆ. ಓಕೆ, ದಟ್ ವಾಸ್ ಒನ್ ಬ್ಯೂಟಿಫುಲ್ ಕ್ರಶ್ ನಿಮಗಾಗಿತ್ತು. ಅದಾದ್ಮೇಲೆ ಬೇರೆ ಯಾವುದಾದ್ರು? ಅದಾದ್ಮೇಲೆಲ್ಲ ದಟ್ ವಾಸ್ ಮೈ ಬೆಸ್ಟ್ ಕ್ರಶ್. ಸೊ ದಟ್ ವಾಸ್ ದ ಫೈನಲ್ ಕ್ರಶ್. ಅಂದರೆ ಅಷ್ಟೇ ಅಲ್ವಾ, ಅಟ್ರಾಕ್ಷನ್ ಅಷ್ಟೇ. ಇಟ್ಸ್ ಲೈಕ್ 2-3 weeks or 1 month ಹಾರ್ಡ್ಲಿ ಅಷ್ಟೇ. ಆಮೇಲೆ ನಂದು PU ಎಕ್ಸಾಮ್ಸ್ ಬೇರೆ ಬಂದ್ಬಿಡ್ತಲ್ವ, ನನ್ನ ಕಾನ್ಸಂಟ್ರೇಷನ್ ಆ ಕಡೆ ಇತ್ತು. ಹೌದು, ಓದೋದ್ರಲ್ಲಿ ಹೆಂಗೆ ನೀವು ಫುಲ್ ಪಂಟ್ರಾ ಹೆಂಗೆ? ವೆರಿ ಗುಡ್ ಅಟ್ ಸ್ಟಡೀಸ್. ಓಕೆ, ವಿಚ್ ಇಸ್ ಫೇವರೇಟ್ ಸಬ್ಜೆಕ್ಟ್? ಐ ಹೇಟ್ ಮ್ಯಾಥ್ಸ್ ಅಷ್ಟೇ. ಮ್ಯಾಥ್ಸ್ ಬಿಟ್ಟು ನನಗಿನ್ನೆಲ್ಲನೂ ಇಷ್ಟ. ಐ ಮೀನ್ ಎಜುಕೇಷನಲ್ ಮ್ಯಾಥ್ಸಲ್ಲಿ ನಿಮ್ಗೆ ಇಷ್ಟ ಇಲ್ಲ? ನಂಗೆ ಪಾಸ್ ಆಗ್ಬಿಟ್ರೆ ಸಾಕಾಗಿತ್ತು ಅಷ್ಟೇ. ಪಾಸ್ ಆಗ್ತಿದ್ದೆ ಅಷ್ಟೇ, ಓದ್ತಿದ್ದೆ ನಾನು. ಮ್ಯಾಥ್ಸಲ್ಲಿ ಮಾತ್ರ ಎಷ್ಟು ಪಾಸ್ ಆಗೋದು. ಫೇವರೇಟ್ ಸಬ್ಜೆಕ್ಟ್? ಬಯೋಲಜಿ. ಓಕೆ, ಆ ಮ್ಯಾಥಲ್ಲಿ ಚೆನ್ನಾಗಿಲ್ಲ ಅಂದರೆ ಇವಾಗ ಲೈಫ್ ಮ್ಯಾಥಲ್ಲಿ ಹೇಗಿದ್ದೀರಾ? ಲೈಫ್ ಮ್ಯಾಥಲ್ಲಿ ಐ ವಾಸ್ ಸಿಕ್ಕಾಬಡೆ ವರ್ಸ್ಟ್ ಆಗಿದ್ದೆ ಮುಂಚೆ. ನಾವು ಐ ಆಮ್ ಗುಡ್. ಓಕೆ, ನಾಟ್ ಕ್ಯಾಲ್ಕುಲೇಟಿವ್, ಬಟ್ ನಾವು ಐ ನೋ ಏನು ಬೇಕು, ಯಾವ್ದು ಸರಿ ಇಲ್ಲ ಅಂತ. ದಟ್ ಐ ನೋ. ಹೌ ಇಂಪಾರ್ಟೆಂಟ್ ಇಸ್ ಮನಿ ಇನ್ ಎವ್ರಿಬಡೀಸ್ ಲೈಫ್? ಮನಿ ಎಷ್ಟಕ್ಕೇನು ಬೇಸಿಕ್ ನಿಮ್ಮ ನೀಡ್ಸಿಗೆ ಎಷ್ಟು ಬೇಕೋ ದಟ್ ಈಸ್ ಇಂಪಾರ್ಟೆಂಟ್. ನಾಟ್ ಟೂ ಮಚ್ ಇಸ್ ಆಲ್ಸೋ ಅ ಪ್ರಾಬ್ಲಮ್, ಟೂ ಲೆಸ್ ಇಸ್ ಆಲ್ಸೋ ಅ ಪ್ರಾಬ್ಲಮ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ದುಡ್ಡಿನಿಂದನೇ ಓಡ್ತಿದ್ದೀವಿ ಎಲ್ಲರೂ. ದುಡ್ಡು ಅಂದ್ಕೊಂಡು ಎಲ್ಲಾನು ಹಿಂದೆ ಬಿಡ್ತಿದ್ದೀವಿ ರೀ. ಫ್ಯಾಮಿಲಿ, ರಿಲೇಷನ್ಶಿಪ್, ಬಾಂಡಿಂಗ್, ಮನಿ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಅಷ್ಟೇ. ದಟ್ ಐ ಫೀಲ್ ನಿಮ್ಮ ಬೇಸಿಕ್ ನೀಡ್ಸ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಬೆಸ್ಟ್. ನೀವೇ ಅನ್ಸುತ್ತೆ ಇದನ್ನು ಹೇಳ್ತಿರೋದು? ಬಿಕಾಸ್ ಐ ಆಮ್ ನಾಟ್ ಅ ಪರ್ಸನ್ ಲೈಕ್ ಹೂ ರನ್ಸ್ ಬಿಹೈಂಡ್ ಮನಿ. ನಾನು ದುಡ್ಡಿದ್ದಾಗ್ಲೂ ಸರ್ವೈವ್ ಮಾಡಿದ್ದೀನಿ, ಆ್ಯಂಡ್ ದುಡ್ಡು ಇಲ್ದೇನೂ ಸರ್ವೈವ್ ಮಾಡಿಬಿಟ್ಟಿದ್ದೀನಿ. ಇಲ್ದಾಗ ಅನ್ನಿಸುತ್ತೆ ಓಕೆ ದುಡ್ಡು ಮನಿ ಇಂಪಾರ್ಟೆಂಟ್ ಅಂತ. ಬಟ್ ದುಡ್ಡಿದ್ದಾಗ್ಲೂ ಐ ವಾಸ್ ಲೈಕ್ ಓಕೆ ಫೈನ್, ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ನಿಮ್ಮ ಬೇಸಿಕ್ ನೀಡ್ಸಿಗೆ, ತಿನ್ನೋದಕ್ಕೆ, ಹಾಕೊಳ್ಳೋಕೆ, ಬಟ್ಟೆಗೆ, ಇರೋದಕ್ಕೆ, ರೆಂಟ್ ಕಟ್ಟೋಕ್ಕೋ ಇಲ್ಲ ಏನಕ್ಕೋ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಸಾಕು. ತುಂಬ ದುಡ್ಡು ಮಾಡಿಬಿಟ್ರು ಟೆನ್ಷನ್ನು, ಎಲ್ಲೆಲ್ಲಿ ಉಳಿಸ್ಲಿ ಅಂತ. ಏನೂ ದುಡ್ಡು ಮಾಡಿಲ್ಲ ಅಂದರೂ ಪ್ರಾಬ್ಲಮ್ಮು. ಸೊ ಎಷ್ಟು ಬೇಕು ಅನ್ನೋದು ಸಾಕು. ಒನ್ನಲ್ಲಿ ತುಂಬ ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ ನಂಗೆ. ಹೋಗುವಾಗ ಹೊತ್ಕೊಂಡು ಹೋಗ್ತೀವಿ. ಇವಾಗ 10 ರೂಪಾಯಿನೂ ಉಳಿಸ್ಕೊಂಡು 10 ರೂಪಾಯಲ್ಲಿ ಯಾರೂ ಏನು ಮನೆ ಕಟ್ಕೊಳ್ಳಲ್ಲ, ಮಹಾಲು ಕಟ್ಕೊಳ್ಳಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ. ನಾನು ಲೈಕ್ ನಿಮ್ಮ ಫ್ಯಾಮಿಲಿ ಮನೇಲೆಲ್ಲ ಇಟ್ಸ್ ಲೈಕ್ ನಿಮ್ಗೆ ಏನಾದ್ರು ಕಮಿಟ್ಮೆಂಟ್ಸ್ ಇತ್ತಾ, ಅಥವಾ ಇಟ್ ವಾಸ್ ಜಸ್ಟ್ ಗೋಯಿಂಗ್ ಇನ್ ದ ಫ್ಲೋ? ಟಚ್ ವುಡ್ ನನಗೆ ನಮ್ಮ ಮನೆಯಲ್ಲಿ ಯಾವತ್ತೂ ಆ ಥರ ಕೊಟ್ಟಿಲ್ಲ. ಅದರ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಹಾಕಿಲ್ಲ. ಮನೆ ನನಗಿತ್ತು ಅದು ತಲೆಯಲ್ಲಿ, ನಾನು ಬೇಗ ಕೆಲ್ಸಕ್ಕೆ ಸೇರ್ಕೊಬಿಡ್ಬೇಕು, ಓದಬೇಕು, ದುಡಿಬೇಕು, ಆ ಥರ ಇತ್ತು, ಸೆಟ್ಲ್ ಆಗಿಬಿಡ್ಬೇಕು ಅಂತ. ಬಟ್ ಟಚ್ ವುಡ್ ನಮ್ಮ ಈಗಲೂ ಅಷ್ಟೇ ಯಾವತ್ತೂ ರೆಸ್ಪಾನ್ಸಿಬಿಲಿಟಿಯನ್ನು ನನ್ನ ತಲೆ ಮೇಲೆ ಹಾಕಿಲ್ಲ. ಅವ್ರು ಯಾವತ್ತೂ ಡಿಪೆಂಡೆಂಟ್ ಇರಲಿಲ್ಲ. ನಾನು ನೋಡ್ಕೊಳಕ್ಕೆ ಬಿಟ್ಟಿದ್ದಾರೆ. ಈಗಲೂ ನಂದು ಅವರೇ ನೋಡ್ಕೊಳ್ತಾರೆ. ಸೊ ಆ ಥರ ಟಚ್ ವುಡ್ ಆ ವಿಷಯದಲ್ಲಿ ಲಕ್ಕಿ. ನೋ ಕಮಿಟ್ಮೆಂಟ್ಸ್ ಆ ರೀತಿ ಏನೂ ಇಲ್ಲ. ಬಟ್ ನಾನು ನೋಡ್ಕೊಳ್ತೀನಿ. ಏನೇ ನಂದಿದ್ರು ನನ್ನ ಖರ್ಚನ್ನ ಅವ್ರ ಹತ್ರ ನೋ ಐ ಡೋಂಟ್. ಏನೇ ಇದ್ರು ನಾನು ನೋಡ್ಕೊಳ್ತೀನಿ. ಲೈಕ್ ಯು ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಅರ್ಲಿ ಏಜ್ ಅಲ್ವಾ, ಸೊ ಯು ವಿಲ್ ಬಿ ಹ್ಯಾವಿಂಗ್ ದಟ್ ಸೇವಿಂಗ್ಸ್. ದುಡ್ಡು ಎಲ್ಲ ಮಮ್ಮಿ ಕೊಟ್ಬಿಡ್ತದೆ. ಏನೇ ಅಮೌಂಟ್ ಎಷ್ಟು ಒಳ್ಳೆ ಮಗಳಪ್ಪ. ನಾನು ಅಗ್ನಿ ಸಾಕ್ಷಿದ ಏನೇ ಪೇಮೆಂಟ್ ಎಲ್ಲ ಬರ್ತಿತ್ತು ಅದೆಲ್ಲ ಮಮ್ಮಿ ಚೆಕ್ ಬಂದ ತಕ್ಷಣ ತೊಗೊಳಂಗೆ ಮಮ್ಮಿ. ಬಿಕಾಸ್ ನಾನು ದುಡ್ಡು ಕಳಿಯೋಳು, ಉಳ್ಸೋಳಲ್ಲ. ಐ ಆಮ್ ನಾಟ್ ಅ ಪರ್ಸನ್ ಹೂ ಡಸ್ ಸೇವಿಂಗ್ಸ್. ಇತ್ತೀಚೆಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ಬಂದಿರೋದು ಅದು ನನಗೆ. ನಾನು ನಮ್ಮ ಅಪ್ಪನ ಥರ ಕಳಿಯೋ ಬುದ್ಧಿ.
ಸೊ ಸೇವಿಂಗ್ಸ್ ಮಾಡೋದು ತುಂಬ ಕಮ್ಮಿ. ಓಕೆ, ಅಪ್ಪ ಅಂತ ಹೇಳ್ತೀರಿ, ಎನಿ ಬ್ಯೂಟಿಫುಲ್ ಮೆಮೊರೀಸ್ ವಿತ್ ಹಿಮ್? ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಇಸ್ ಅ ಬ್ಯೂಟಿಫುಲ್ ಮೆಮೊರಿ. ಐ ಚೆರಿಶ್ ಇಟ್ ಇವನ್ ನಾವು. ಆ್ಯಂಡ್ ನಮ್ಮಪ್ಪ ಹೆಂಗಂದ್ರೆ ನಾನು ಡಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ನಲ್ಲ, ಆ್ಯಂಡ್ ಡಾನ್ಸ್ ಕ್ಲಾಸಿಗೆ ಅವರೇ ಬಂದು ಪಿಕ್ ಮಾಡೋರು, ತಿಂಡಿ ಕೊಡಿಸ್ಕೊಂಡು. 5 yearsವರೆಗೂ ನಿಮ್ಗೊಂದು 5 years ಆಗೋವರೆಗೂ ಇದ್ರಾ? 5-6 years ಆಗೋವರೆಗೂ. ಯಾರು ಅದರಲ್ಲೂ 4 ವರ್ಷ ಹಿ ವಾಸ್ ಬೆಡ್ ರಿಡನ್. ಬಟ್ ಏನೋ ಸ್ಪೆಂಡ್ ಮಾಡಿದ್ರು ಇಟ್ ಈಸ್ ಲೈಕ್ ಬ್ಯೂಟಿಫುಲ್ ಮೆಮೊರೀಸ್. ಈ ವಾಸ್ ವೆರಿ ಫಾಂಡ್ ಆಫ್ ಮೀ. ನನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಅವ್ರಿಗೆ ನಾನು ಕಂಡ್ರೆ ಇಷ್ಟ, ನನಗೆ ಅವ್ರ ಕಂಡ್ರೆ ಇಷ್ಟ. ಡೈಲಿ ಬರ್ತಾ ತಿಂಡಿ ತಗೊಬರ್ಬೇಕಿಲ್ಲ, ಮನೆ ಒಳಗೆ ಬಿಡ್ತಾನೆ ಇರಲಿಲ್ಲ ನಾನು. ಸೊ ಆ ಥರ ಹಂಗೆ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಕೈಯಲ್ಲಿ ಇಟ್ಕೊಂಡ್ಬರ್ಬೇಕು ಅಪ್ಪ. ಡಾನ್ಸ್ ಕ್ಲಾಸ್ ಹತ್ರ ಅವ್ರು ಬಂದರೆ ನನಗೆ ಖುಷಿ. ಮಮ್ಮಿ ಬಂದರೆ ಸುಮ್ಮನೆ ಡೈರೆಕ್ಟಾಗಿ ಬಂದು ಕರ್ಕೊಂಡು, ನಮ್ಮ ಅಪ್ಪ ಬಂದರೆ ಪಕ್ಕದಲ್ಲೇ ಬೇಕ್ರಿ ಇತ್ತು, ಕರ್ಕೊಂಡೋಗಿ ಏನೋ ತಿಂಡಿ ಕೊಡ್ಸೋದು. ಸೊ ನಮ್ಮ ಅಪ್ಪ ಬರಲಿ ಅಂತ ನಾನು ಕಾಯ್ತಿದ್ದೆ. ಸೊ ದಟ್ ಇಸ್ ಹೌ ಇಟ್. ಅಮ್ಮ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಶಿ ಇಸ್ ಅ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಲೇಡಿ. ಅವರ ಒಂದು ಇಂಡಿಪೆಂಡೆಂಟ್ ಲೈಫ್ನ ನೋಡಿ ನಿಮಗೂ ಇನ್ಸ್ಪೈರ್ ಆಗಿರತ್ತಲ್ವಾ? ಅವ್ರು ಇಂಡಿಪೆಂಡೆಂಟ್ ಆಗಿ ಇದ್ದವರೇ ಅಲ್ಲ, ಅವರು ಒಂಥರ ತುಂಬ ಫ್ಯಾಮಿಲಿ ಒಳಗಡೆ ಗಾರ್ಡೆಡ್ ಆಗಿ ಬೆಳೆದವ್ರು ನಮ್ಮ ತಾಯಿನೂ. ಲೈಕ್ ಅವ್ರ ಮನೆಯಲ್ಲೂ ಕರ್ಕೊಂಡೋಗಿ ಡ್ರಾಪ್ ಪಿಕಪ್ ಮಾಡಿ ಆ ಥರ ಬರ್ತಿದ್ದದ್ದು ಫ್ಯಾಮಿಲಿ. ಸೊ ಅಂಥವ್ರು ಅಪ್ಪ ಹೋದ್ಮೇಲೆ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ಲನೂ ಹ್ಯಾಂಡಲ್ ಮಾಡಿದ್ದಾರೆ, ಎಲ್ಲನೂ ಮ್ಯಾನೇಜ್ ಮಾಡಿದ್ದಾರೆ. ಸೊ ವೆರಿ ಸ್ಟ್ರಾಂಗ್ ಲೇಡಿ. ನಾನೇನೋ ಸ್ಟ್ರಾಂಗ್ ಆಗಿದ್ರೆ, ನಮ್ಮ ಅಕ್ಕ ಏನಾದ್ರು ಸ್ಟ್ರಾಂಗ್ ಆಗಿದ್ರೆ, ಏನೇ ಆದರೂ ಲೈಫಲ್ಲಿ ಅವ್ರನ್ನ ನೋಡಿನೇ, ಅವರಿಂದಾನೇ. ಇಲ್ಲ ಅಂದರೆ ನಾವೂ ವೀಕ್ ಆಗೋಗ್ಬಿಡ್ತಿದ್ವಿ. ಅವ್ರೇನಾದ್ರು ವೀಕ್ ಆಗೋದಿದ್ರೆ ನಾವಿಲ್ಲಿ ಇರ್ತಿರ್ಲಿಲ್ಲ. ಶಿ ಸ್ಟುಡ್ ಲೈಕ್ ವೆರಿ ಸ್ಟ್ರಾಂಗ್ಲಿ ಶಿ ಸ್ಟುಡ್. ಸೊ ನೋಡಿಕೊಂಡ್ರು ಎಲ್ಲ. ಅಪ್ಪ ಕೆಲ್ಸಕ್ಕೆ ಸೇರಿಕೊಂಡ್ರು, ಅಪ್ಪ ಕೆಲಸ ಅವ್ರಿಗೆ ಕೊಟ್ಟರು ಬ್ಯಾಂಕಲ್ಲಿ. ಅವ್ರಿಗೇನು ಬರ್ತಾನೆ ಇರಲಿಲ್ಲ ಬ್ಯಾಂಕದ ಕೆಲಸ, ಕಲ್ತರು. ಶಿ ಲರ್ನ್ಟ್ ಇಟ್. ಸೊ ಯಾ, ಬಿಕಾಸ್ ಆಫ್ ಹರ್ ವಿ ಆರ್ ಸ್ಟ್ರಾಂಗ್. ಅಕ್ಕ ವಾಸ್ ಆಲ್ಸೋ ವೆರಿ ಸ್ಟ್ರಾಂಗ್. ನಂದು ಅವಳು ನಾರ್ಮಲ್ ಸಿಸ್ಟರ್ ಬಾಂಡಿಂಗ್ ಸರ ಅಲ್ಲ, ಯಾವಾಗಲೂ ಕಿತ್ತಾಡ್ತಿರ್ತೀವಿ. ಬಟ್ ಕಷ್ಟನೇ ನಿಲ್ಲದೆ ಅವಳು. ಏನಾರು ಒಂಚೂರು ನಂಗೆ ಪ್ರಾಬ್ಲಮ್ ಅಂತಂದರೆ ಫಸ್ಟ್ ಶಿ ಇಸ್ ದೇರ್ ಫಾರ್ ಮೀ. ಸೊ ನಮ್ದು ಆ ಥರ ಬಾಂಡಿಂಗ್. ನಾಟ್ ಲೈಕ್ ಐ ಲವ್ ಯು ಅಕ್ಕ ಆ ಥರ ಎಲ್ಲ ಏನೂ ಇಲ್ಲ. ಹಗ್ ಮಾಡು, ಇದು ಮಾಡು. ಜೊತೆ ಇದ್ದಾಗ ಜಗಳ ಆಡೋದು, ದೂರ ಇದ್ದಾಗ ಅಟ್ಲೀಸ್ಟ್ ನೆನಪಿಸ್ಕೊ. ದೂರ ಅಂತನೂ ಅಲ್ಲ, ಕಷ್ಟ ಅಂತಂದಾಗ ಸ್ಟ್ಯಾಂಡ್ ಫಾರ್ ಈಚ್ ಅದರ್. 3 ಜನ ಹಂಗೆ, 3 ಜನ ಹೆಣ್ಮಕ್ಳು ಮನೆಯಲ್ಲಿ. ಇಟ್ಸ್ ಲೈಕ್ ಸ್ಟ್ರಾಂಗ್ ವಾರಿಯರ್ಸ್ ಹಂಗೆ ನಾವು. ವುಮೆನ್ ವಾರಿಯರ್ಸ್. ವುಮೆನ್ ವಾರಿಯರ್ಸ್. ಸೊ 3 ಜನ ಮನೇಲಿ ಇರೋದು ಈಗ. ಅಕ್ಕನೂ ಇದಾರ? ಇದ್ದಾರೆ. ಶಿ ಇಸ್ ನಾಟ್ ಮ್ಯಾರಿಡ್? ಶಿ ಇಸ್ ಗೆಟಿಂಗ್ ಮ್ಯಾರಿಡ್ ಸೂನ್. ಓ, ನೆಕ್ಸ್ಟ್ ಅಕ್ಕ ಮದುವೆಯಲ್ಲಿ ಎಂಜಾಯ್ ಮಾಡ್ತೀರಾ? ಆ್ಯಂಡ್ ಇವಾಗ ಶೋ ಮಾಡ್ತಿರೋದ್ರಿಂದ ಶೋನು ನೋಡಿಬಿಟ್ಟು ಮೊನ್ನೆಲ್ಲ ಎಷ್ಟೊಂದು ಜನ ಸರ್ಪ್ರೈಸ್ ರೌಂಡ್ ಇತ್ತು, ಹುಡುಗರಿಗೆ ಸರ್ಪ್ರೈಸ್ ರೌಂಡ್ ಕೊಡೋದು. ಸೊ ಅವ್ರ ತಾಯಿನ ಫ್ಲೈಟಲ್ಲೆಲ್ಲ ಕರ್ಕೊಂಡು ಬಂದಿತ್ತಿತ್ತು ಆ ಎಪಿಸೋಡ್. ಸೊ ಅದನ್ನು ನೋಡ್ಬಿಟ್ಟು ಎಷ್ಟೊಂದು ಜನ ಪೇರೆಂಟ್ಸ್ ದರ್ ಗಾಟ್ ಸೋ ಎಮೋಷ್ನಲ್. ಅವ್ರು ಬಂದು ಹೇಳಿ ನಮ್ಗೆ ಅಳು ಬಂತು, ನಮಗೂ ಆಸೆ ಇದೆ ಹೋಗಬೇಕು ಫ್ಲೈಟಲ್ಲಿ ಅಂತೆಲ್ಲ. ಎಷ್ಟೊಂದು ಜನ ಮಕ್ಕಳು ನಮ್ಮ ಆಸೆ ಅದು ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಅವತ್ತು ಇಡೀ ಟೆಕ್ನಿಷಿಯನ್ಸ್ ಅಳ್ತಿದ್ರು ಆ್ಯಕ್ಚುಲಿ.